ಇಂದ ಬಂದಿರೋದು, ಮೈಸೂರು ಡಿಸ್ಟ್ರಿಕ್ಟ್. ಪಾಪುಗೆ 5 ತಿಂಗಳು ಪಾಪುಗೆ ಹಾರ್ಟ್ ಅಲ್ಲಿ ಹೋಲ್ ಇದೆ ಅಂತ ಹೇಳಿದ್ರು. 1.5 ಲಕ್ಷ ಕಟ್ಟಲೇಬೇಕು, 20ನೇ ತಾರೀಕೊಳಗೆ ಆಪರೇಷನ್ ಆಗ್ಲೇಬೇಕು ಅಂತ ಹೇಳಿದ್ರು. ಅಷ್ಟರೊಳಗೆ ತಾಯಿ ಹತ್ರ ಬಂದು ದರ್ಶನ ಮಾಡ್ಕೊಂಡು ನಾವು ತಾಯಿನ ಕೇಳ್ಕೊಂಡು ಹೋದ್ಮೇಲೆ ಅಲ್ಲಿ ಇನ್ನೊಂದು 2 ದಿವಸ ಇದೆ ಅನ್ನುವಾಗ ಹೋಗಿ ಮತ್ತೆ ಟೆಸ್ಟ್ ಮಾಡಿಸಿದ್ರು. ಇನ್ನೇನು ಕರ್ಸಿದ್ರು ಡಾಕ್ಟ್ರೇನೆ, ಬನ್ನಿ ಆಪರೇಷನ್ಗೆ ಅಂದ್ಬಿಟ್ಟು ಹೋಗಿ ಅಲ್ಲಿ ಟೆಸ್ಟ್ ಮಾಡಿಸಿದ್ರೆ ಮಗುಗೆ ಏನು ಇಲ್ಲ, ಹೋಲೆ ಮುಚ್ಚೋಗಿದೆ ಅಂತ ಹೇಳಿದ್ರು. ಹೇಳಿದ್ಮೇಲೆ ಅದು ಅಲ್ಲಿಂದ ನಮ್ಗೆ ಫುಲ್ ಖುಷಿ ಆಯ್ತು. ಮತ್ತೆ ಡಾಕ್ಟರ್ಗೆ ಆಶ್ಚರ್ಯ, ಹೇಗೆ ಅಂತ ಕೇಳಿದ್ರು. ಎಲ್ಲ ತಾಯಿದ ಅನುಗ್ರಹ ಆಗಿದೆ ನಮ್ಗೆ, ಅದರಿಂದ ನಾವು ಈ ರೀತಿ ಬಂದು ನಾವು ನೋಡ್ಕೊಂಡು ಹೋಗಿದ್ವಿ. ತುಂಬಾ ಒಳ್ಳೇದಾಗಿದೆ ನಮ್ಗೆ ಅಂತ ಸುಮಾರು ಜನಕ್ಕೆ ನಾವು ಅಲ್ಲಿ ತಾಯಿದು ಒಂದು ಇದನ್ನ ಹೇಳಿ ಅನುಗ್ರಹ ಪಡೆದಿದ್ದೀವಿ ಅಂತ ಹೇಳಿದ್ವಿ ನಾವು. ಆಮೇಲೆ ಈಗ ಮತ್ತೆ 2 ತಿಂಗಳಾದ್ಮೇಲೆ ಮತ್ತೆ ಬನ್ನಿ ಇನ್ನೊಂದ್ಸತಿ ಟೆಸ್ಟ್ ಮಾಡ್ಸೋಣ ಅಂದ್ರು. ಮಾಡಿಸಿದ್ಮೇಲೂ ಅದೇ ಸೇಮ್, ಏನು ತೊಂದರೆ ಇಲ್ಲ, ಮಗು ರಿಪೋರ್ಟ್ಸ್ ತಗೊಂಡೋಗಿ ಮನೆಗೆ ಅಂದ್ಬಿಟ್ಟು ಕೊಟ್ಟು ಕಳಿಸ್ಬಿಟ್ರು ನಮಗೆ. 2 ತಿಂಗಳ ಹಿಂದೆ ನಾನು ಇಲ್ಲಿ ಬಂದಿದ್ದೆ. ನಮ್ಮ ಯಜಮಾನ್ರು ತುಂಬಾನೇ ಅಂದ್ರೆ ತುಂಬಾ ಡ್ರಿಂಕ್ಸ್ ಮಾಡ್ತಿದ್ರು. ತಾಯಿ ಕೈ ಮುಗಿದು ಅವರು ಕುಡಿಯೋದನ್ನ ನಿಲ್ಲಿಸ್ಲಿ, ಸಾಕು ನನಗೆ ಆಸ್ತಿ ಐಶ್ವರ್ಯ ಏನು ಬೇಡ, ಅವರು ಕುಡಿಯೋದನ್ನ ನಿಲ್ಲಿಸ್ಲಿ ಅಂತ ಹೇಳ್ಬಿಟ್ಟು ಕೈ ಮುಕ್ಕೊಂಡು ಹೋಗಿದ್ದೆ. ಅವತ್ತಿಂದ ಇವತ್ತುವರೆಗೂ ಅವರು ಆ ಕಡೆಗೆ ತಿರ್ಗೂ ನೋಡಿಲ್ಲ. 6 ವರ್ಷ ಮದುವೆಯಾಗಿ 6 ವರ್ಷದಿಂದ ಅವರು ಸತತವಾಗಿ ಕುಡಿತಾ ಇದ್ರು. ಆದ್ರೆ ಈಗ ಈ ತಾಯಿನ ದರ್ಶನ ಪಡ್ಕೊಂಡು ಹೋದ್ಮೇಲೆ 2 ತಿಂಗಳಿಂದ ಅವರು ಒಂದು ಚೂರು ಆ ಕಡೆಗೆ ಜ್ಞಾನನೇ ಇಲ್ಲ. ಅವರೇ ವಾರದಲ್ಲಿ 3 ದಿವಸ ಅವರೇ ಪೂಜೆ ಮಾಡ್ತಾರೆ ದೇವ್ರ. ಅದಕ್ಕೆ ನಾನು ಇದು 2ನೇ ಸಲ ಬರ್ತಾ ಇದ್ದೀನಿ. ಅದು ದೇವ್ರ ಒಳ್ಳೇದು ಮಾಡಿದ್ದೀನಿ, ಇವಳಿಗೆ ಮನಸ್ಸಿದೆ ಅಂತ ಅರ್ಥ, ಇವಳಂಗೆ ನಂಬಿದಳೆ ಅಂತ ಅರ್ಥ ಆಯ್ತಾ. ಹಂಗೆ ನೀವು ನಂಬ್ಕೊಳ್ಳಿ, ನಮ್ದವ್ರಿಗೆಲ್ಲ ದೇವ್ರು ಒಳ್ಳೇದು ಮಾಡಲಿ ಅಲ್ವಾ, ಬಡಬಗರಿಗೆ ದೇವ್ರು ಒಳ್ಳೇದು ಮಾಡಲಿ, ದುಡ್ಡಿಲ್ಲರಿಗೆ ಬರೋಕ್ಕಾಗದ ಅಲ್ಲೇ ಬೇಡ್ಕೊಳ್ಳಿ, ದಯವಿಟ್ಟು ಬರಲೇಬೇಕು ಅಂತೇನಿಲ್ಲ. ಸಾಲ ಮಾಡ್ಕೊಂಡು ಮತ್ತೆ ಬರಬೇಡ ಅಂತಂದೇ ಸಾವಿರ ಅಂದ್ಕೊಬೇಡಿ, ಸಾಲ ಮಾಡ್ಕೊಂಡಂಗೆ ಅಲ್ಲಪ್ಪ, ಕಷ್ಟಪಡ್ದಂಗೆ ನಿಮಗೆ ದುಡ್ಡು ಸಿಕ್ಕ ಅನುಕೂಲ ಬನ್ನಿ, ನಿಮಗೆಲ್ಲ ಒಳ್ಳೇದಾಗಲಿ ಆಯ್ತಾ. ಬಂದಿರೋದು ನಾವು ಈಗ 1.5 ತಿಂಗಳಲ್ಲಿ ಕಣ್ ಕಾಣಿಸ್ತಾ ಇರಲಿಲ್ಲ ಅಂತ ಬಂದಿದ್ವಿ. ಬಂದು ತಾಯಿ ಆಶೀರ್ವಾದ ಪಡ್ಕೊಂಡು ಪೂಜೆ ಮಾಡ್ಕೊಂಡು ಗುರುಗಳ ಆಶೀರ್ವಾದನ ಪಡ್ಕೊಂಡು ಹೋಗಿದ್ವಿ. ಮತ್ತೆ ಹೋದೊಂದು ವಾರಕ್ಕೇನೆ ಕಣ್ಣು ಕಂಡು ಚೆನ್ನಾಗದೆ. ಮತ್ತೆ ಹಾಸ್ಪಿಟ್ಲಿಗೆ ನಾನು ಹೋಗ್ಲಿಲ್ಲ, ಆಪರೇಷನ್ ಮಾಡಿಸ್ಬೇಕು ಅಂದ್ರು, ಆದ್ರೂ ಹೋಗ್ಲಿಲ್ಲ, ಎಲ್ಲ ಸಕ್ಸಸ್ ಆಯ್ತು. ಮತ್ತೆ ನನ್ನ ಕೆಲಸಗಳು ನಾನು ಏನು ಆಗೋದೇ ಇಲ್ಲ ಅನ್ಕೊಂಡಿದ್ದೆ. ಆ ಕೆಲಸಗಳೆಲ್ಲ ನಂಗೆ 45 ದಿವಸದಲ್ಲಿ ಎಲ್ಲ ಕೆಲಸ ಅದಕ್ಕೋಸ್ಕರ ಬಂದಿದ್ದೀವಿ. ಬಂದು ಕಾಯ್ದ್ರೆ ಕೆಲಸ ಆಗತ್ತೆ. ಮತ್ತೆ ತಾಯಿಗೆ ಅರ್ಕೆ ಮಾಡ್ಕೊಂಡಿದ್ದೆ. ಇಬ್ರು ತಾಯಿಗೂ ಸೀರೆ ಮಡ್ಲಕ್ಕಿ ಕೊಟ್ಟು ನನ್ನ ಕೈಲಾದಷ್ಟು ಮುದೇಳ ಗ್ರಾಮ. ನಾವು ಹೋದ ವರ್ಷ ಅನ್ಕೊಂಡಿದ್ರಿ ನಮ್ಮ ಪಾಪ ಆಗಲಿ ಅಂತಂದು, ಆ ಪ್ರಕಾರ ನಮ್ಮ ಪಾಪ ಆಗೈತ್ರಿ. ಈಗ ಸ್ವಲ್ಪ ನೋವು ಕಮ್ಮಿ ಐತ್ರಿ, ಅದು ಅಂತ ಕೇಳ್ಕೊಂಡು ಹೋಗ್ಬೇಕಂತ ಬಂದ್ವಿ. ಕೇಳ್ದಂಗೆ ಆಗೈತ್ರಿ. ನಮಸ್ಕಾರ, ನಾನು ರವಿ ಅಂತ ಬೆಂಗಳೂರಿಂದ ಬಂದಿದ್ದು. ಲಾಸ್ಟ್ ಟೈಮ್ ಬಂದಾಗ ನಾನು ಜಾಬ್ ಸಹ ಹೋಗಿದ್ದೆ. 4 ವರ್ಷದಿಂದ ಜಾಬ್ ಸಿಕ್ಕಿರಲಿಲ್ಲ ಅಂತ, ಇವಾಗ ಜಾಬ್ ಸಿಕ್ಕಿದೆ, ಅದಕ್ಕೋಸ್ಕರ ಹರಕೆ ದಿವಸಕ್ಕೆ ಬಂದಿದ್ದೆ ಬೆಂಗಳೂರು. ನಮಗೆ 3 ವರ್ಷ ಆಗಿತ್ತು ಮದುವೆಯಾಗಿ. ವರ್ಷ ಆದ್ರೂ ಹಾಸ್ಪಿಟ್ಲಿಗೆ ತೋರಿಸಿದ್ರು ಆಗಿದ್ದಿಲ್ಲ ಪಾಪು ನಮಗೆ. ನಮ್ಮ ಇವ್ರ ಅತ್ತಿಗೆಮ್ಮ ಒಂದ್ಸಲ ಹೇಳಿದ್ರು ದೇವಸ್ಥಾನ, ಅವತ್ತೇ ಅಕ್ಕ ದೇವಸ್ಥಾನಕ್ಕೆ ಬಂದಿದ್ಲು, ಪ್ರಸಾದ ಕೊಟ್ಟಿದ್ರು ಬಾಳೆಹಣ್ಣು ನಮ್ಮ ಅಕ್ಕ. ಅವಾಗ ದೇವ್ರಿಗೆ ನಾನೇ ಬೇಡ್ಕೊಂಡು, ಅಮ್ಮ ನಂಬಿದ್ದೀನವ ನಾನು, ನನಗೆ ಹಾಸ್ಪಿಟ್ಲ್ ತೋರ್ಸೋದ್ ಬಿಟ್ಬಿಟ್ಟಿದ್ವಿ ಆಗ್ಲೇ ನಾವು. ಇಲ್ಲಿ ನಾಳೆ ಬರ್ಬೇಕಿದ್ರೆ ಆಗ್ಲಿ, ಇಲ್ಲದಿಲ್ಲ ಅಂತ ಅಮ್ಮ ತೋರ್ಸಂಗಿದ್ರು ನಾವು ತೋರಿಸ್ಬೇಡ ಅಂತ ನಿಲ್ಸ್ಬಿಟ್ಟೆ. ಆಮೇಲೆ ಅಮ್ಮಗ್ ಬೇಡ್ಕೊಂಡು, ನೋಡವ ನಾನು ನಿನ್ನ ನಂಬಿ ಪ್ರಸಾದ ತಗೊಳ್ತಾ ಇದ್ದೀನಿ, ನಮ್ಮ ಅಕ್ಕ ಹೋಗು ಅಂತ ಅಂದ್ರು ದೇವಸ್ಥಾನಕ್ಕೆ ಬರ್ರಿ ಅಂತ. ನಿನ್ನ ನಂಬಿದೀನಮ್ಮ, ನೀ ಪ್ರಸಾದ ತಗೊಂಡಿದ್ದೀನಿ, ನನ್ನ ಪಾಪು ಜೊತೆಗೆ ನೀನು ದೇವಸ್ಥಾನಕ್ಕೆ ಬರ್ಬೇಕು ಅಂತ ಬೇಡ್ಕೊಂಡು ಪ್ರಸಾದ ತಗೊಂಡೆ. ಅದೇ ನೀರು ನನಗೆ ಗಟ್ಟಿಯಾಗಿ ಅದೇ ಫಲ ಕೊಟ್ಟು ಅಮ್ಮ ನನಗೆ. ಹೆಣ್ಪಾಪು ಜಯದುರ್ಗ ಅಂತ ಭವ್ಯ. ನಾನು ತರೀಕೆರೆಯಿಂದ ಬಂದಿರೋದು. ನನಗೆ 1.5 ತಿಂಗಳಿಂದ ತುಂಬ ಅಂದರೆ ತುಂಬಾ ಕೆಮ್ಮು ಕಫ ಸಮಸ್ಯೆಯಿಂದ ಇತ್ತು. ಹಾಸ್ಪಿಟ್ಲಿಗೆಲ್ಲ ಹೋಗಿದ್ದೆ, ಎಲ್ಲೂ ಹುಷಾರಾಗಿರಲಿಲ್ಲ. ಹಂಗೆ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ವಿಡಿಯೋ ಎಲ್ಲ ನೋಡಿ ಮೊನ್ನೆ ಶನಿವಾರದ ದಿನ ಹರಕೆ ಮಾಡ್ಕೊಂಡೆ. ತಾಯಿಗೆ ಹರಕೆ ಕಟ್ಟಿಟ್ಟು ಊದ್ಗಡ್ಡೆ ಬೆಳಗ್ಗೆ ನನಗೆ ಕೆಮ್ಮು ಕಮ್ಮಿ ಆದರೆ ನಿನಗೆ ಬಂದು ನನಗೇನು ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ತೀನಿ ಅಂತ ಮಾತ್ರನೇ ಹರಕೆ ಮಾಡ್ಕೊಂಡಿದ್ದು ನಾನು. ಆ ಹರಕೆ ಮಾಡ್ಕೊಂಡು ಅರ್ಧ ಗಂಟೆಯಿಂದ ಇವತ್ತಿನವರೆಗೂ ನನಗೆ 2 ದಿನ ಆಯ್ತು. 2 ದಿನದ ಕೆಮ್ಮಿನ ಸಮಸ್ಯೆನೂ ಇಲ್ಲ. ಅದಕ್ಕೆ ತಾಯಿಗೆ ಪೂಜೆ ಮಾಡಿಸ್ಕೊಂಡು ಹರಕೆ ಕೊಡೋಣ ಅಂತಲೇ ಇವತ್ತು ಪೂಜೆ ಮಾಡಿಸ್ಕೊಂಡು ಹೋಗೋದು ಬಂದಿದ್ದೀನಿ. ಅಮ್ಮ ಬಂದು ಕನಸಲ್ಲೇ ಬಂದು ಆಶೀರ್ವಾದ ಮಾಡ್ತಾರೆ. ಮತ್ತೆ ಇವಾಗ ಮನೆ ಕಟ್ಟಿದ್ವಿ. ನಮ್ಮ ಅಮ್ಮನಿಗೆ ಸೊಂಟೆ ನೋವಾಗಿತ್ತು, ಎಲ್ಲೂ ಆಸ್ಪತ್ರೆಗೆ ತೋರಿಸ್ರೆ ವಾಸಿ ಆಗ್ತಾ ಇರಲಿಲ್ಲ. ನಮ್ಮ ಅಮ್ಮನಿಗೆ 4 ದಿನದಲ್ಲಿ ಮಧ್ಯರಾತ್ರಿ 1ನೇ ತೊಳೆದು ಕಟ್ಟಿರೋದು ನಾನು, ಕಾಣಿಕೆ ತೊಳೆದು 5 ದಿನದಲ್ಲಿ ನಮ್ಮಮ್ಮ ಓಡಾಡಿ ಎಲ್ಲ ಚೆನ್ನಾಗಾದ್ರಿ. ಇವಾಗ ಇದು 3ನೇ ಸಲ ಬರ್ತಾ ಇರೋದು ನಾನು. ಅಮ್ಮನ ನೆನ್ಸ್ಕೊಳ್ದೆ ನನಗೆ ದಿನಾನೇ ಇಲ್ಲ. ಅಮ್ಮನ ನೆನ್ಸ್ಕೊಂಡು ಎಲ್ಲ ಅನುಕೂಲ ಆಗಿದೆ. ನಮ್ಮದು ಮೈಸೂರು ಅಂತ ಹಾಕೊಂಡು ನಮ್ಗೆ ಹುಷಾರಾಗತ್ತೆ ನೋಡಿ. ಯಾರು ತುಂಬಾ ಬೇಗ ಕೋಪ ಮಾಡ್ಕೊಳ್ತಾರೋ ಅವ್ರ ಮನ್ಸು ತಿಳಿ ನೀರ್ನಾಗೆ ಕ್ಲೀನ್ ಇರುತ್ತೆ.
ಬಣ್ಣ ಬಣ್ಣದ್ ಮಾತಾಡಿ ಬೆನ್ನಿಗ್ ಚೂರಿ ಹಾಕೋ ಕೆಲಸ ಅವ್ರು ಮಾಡಲ್ಲ. ಅವ್ರ ಮಾತು ರೂಡ್ ಅನ್ಸ್ಬೋದು, ಬಟ್ ಅವ್ರ ಇಂಟೆನ್ಷನ್ ಯಾವತ್ತೂ ತಪ್ಪಾಗಿರಲ್ಲ. ಒಂದೊಂದ್ಸರಿ ಕೋಪದಲ್ಲಿ ಜಾಸ್ತಿನೇ ಮಾತಾಡ್ತಾರೆ, ಆಮೇಲೆ ಅವ್ರಿಗೆ ಅನ್ಸುತ್ತೆ ಜಾಸ್ತಿ ಮಾತಾಡ್ಬಿಟ್ಟೆ ಅಂತ. ಅವ್ರ ಮಾತಲ್ಲಿ ನೋವು ಮಾಡ್ತಾರೆ ಹೊರತು ಮೋಸ ಯಾವತ್ತೂ ಮಾಡಲ್ಲ. ಏನ್ ತಪ್ಪ ಅನ್ಸುತ್ತೋ ಅದನ್ನ ಡೈರೆಕ್ಟ್ ಆಗಿ ಹೇಳ್ತಾರೆ. ಮೇ ಬಿ ಇದಕ್ಕೆ ಇವ್ರು ಜಾಸ್ತಿ ಯಾರಿಗೂ ಇಷ್ಟ ಆಗಲ್ಲ ಅನ್ಸುತ್ತೆ.